ದುಡಿಬಾರದು, ಮಸ್ತ್ ಶ್ರೀಮಂತರಾಗಬೇಕು. ಇದ್ದಾಗ ಮನುಷ್ಯ ದುಡಿದೆ ಇದ್ರ ಹೆತ್ತವರಿಗಲ್ಲ, ಇದ್ದಾಗ ದುಡಿದೆ ಇದ್ರ ಮನುಷ್ಯ ಹೆತ್ತವರಿಗೆ ಅಷ್ಟೇ ಅಲ್ಲ, ಸತ್ತಾಗ ಹೊತ್ತವರಿಗೆ ಭಾರ ಆಗ್ತಾನ. ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ. ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ, ಅವ್ರ ಹಿಂದೆ ಹೋಗ್ಬಾರ್ದು. ಕಾಯಕವೇ ನಮ್ಮ ನಾಯಕ, ಅವ ನಿಜವಾದ ನಾಯಕ. ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ, ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ. ಅವ್ರು ನಿಮ್ ಕರ್ನಾಟಕದವರಲ್ಲ, ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿನೋ. ಅವ್ರು ಕೇರಳದ ಕೊಲ್ಲಂನವರು, ಕೇರಳದ ಕೊಲ್ಲಂದಿಂದ ಬಂದಾರ ಅವರು. ಈಗ ನಮ್ಮಲ್ಲಿ 20-30 ಎಕರೆ ಹೊಲ ಇರ್ತೈತಿ, ಮಠಕ್ಕೆ ಬರ್ತಾರ. ಯಪ್ಪ ಒಟ್ಟ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ನೋಡ. ಮತ್ತೆ ಇವ್ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗ್ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತಿ. ಅದು ಕಣ್ಣಿಗೆ ಕಾಣ್ತೈತಿ ಅಪ್ಪ, ಒಟ್ಟು ಕೈಗೆ ಹತ್ತದಿಲ್ಲ ಅದು. ಎಷ್ಟು ಎಕರೆ? 20-25 ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಅವರು ರಮಾಬಾಯಿ ಅವರು, ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್, ರಿಟೈರ್ಡ್ ಆದ್ರು. ಅವ್ರ ತಾಯಿ ತೀರ್ಕೊಂಡ್ರು. ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನು ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ, ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ. ಅವ್ರ ಮನಿ, ಈ ಟೆರಸ್ ಅಂತೀವಲ್ಲ, ಮೇಲ್ಛಾವಣಿ 17 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವ ನೋಡಿರಲಿ, ಕೆಂಪನ ಹಣ್ಣು ಇರ್ತಾವ ದೊಡ್ಡ, ಇಷ್ಟು ಅವು ಒಂದೊಂದು ಕೆಜಿ ಆಗ್ತಿರ್ತೈತ. ಮನಿ ಮೇಲ್ಛಾವಣಿಯ ಮೇಲೆ 50 ಬ್ಯಾರಲ್ ತೊಗೊಂಬಂದ್ರು. ಮಣ್ಣು ಹಾಕ್ಲಿಲ್ಲ, ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ 2 ಗಿಡ ಹಚ್ಚಿದ್ರು. ಅಂದ್ರೆ 100 ಗಿಡ ಹಚ್ಚಿದ್ರು. ಒಂದು 17 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ 30-40 ಸೈಟ್ ಅನ್ಕೊಂಡ್ಬಿಡ್ರಿ, ಹೆಚ್ಚು ಕಡಿಮೆ. ಏನು ಒಂದು 100-200 ಫೀಟ್ ಹೆಚ್ಚು ಕಡಿಮೆ. ಒಂದು 1700 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ 100 ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ 1 ಗಿಡದಿಂದ 1,000 ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ 1 ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ. ಮತ್ತೀಗ ಹೊಲಾಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ, ಆ ಮಾತು ಬೇರೆ. ನಾ ಎದಕ್ಕೆ ಹೇಳಕತ್ತೀನಂದ್ರ, ನಮಗ 20-30 ಎಕರೆ ಇದ್ದು ಹೊಲ ಬೆಳೆಯುವುದನ್ನೋರು ನಾವು ಒಂದು ಕಡೆ, ಮಣ್ಣ ಇಲ್ಲ, ಬರೇ ಗಿಡದ ತೊಗಟಿ ಆದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ 1 ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದರಲ್ಲ. ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೇ. ಅಂಥವ್ರು ನೋಡ್ಬೇಕು ಈ ಕಣ್ಣ, ಅಂಥವ್ರ ಬಗ್ಗೆ ಕೇಳ್ಬೇಕು 2 ಮಾತು. ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ. ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರ ಆ ಸಾಧನೆ, ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ, ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸಿ, ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ. ಹೇಳ್ರಿ. ಈಗ ಯಾರ್ದೈತಿ ನೆಕ್ಸ್ಟ್? ಜಗದಿ ಇವ್ರ ಅಮ್ಮವ್ರಿಗೆ ಸನ್ಮಾನ ಅದ. ಇಲ್ಲಿ ತೋರ್ಸ್ ಮುಗಿತು. ನೋಡಿದ್ರಲ್ಲ, ಅಂದ್ರ ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ. ಮತ್ತು ನಾಳೆ ಇಬ್ಬರದಾರ ಬೇರೆ ಬೇರೆ ಟೈಪ್, ಅವ್ರನ್ನ ಕರ್ಸೋಣ, ಅವ್ರನ್ನೂ ಒಂದ್ಸಲ ಕೇಳೋದು. ಅಂದ್ರೆ ಹೊಸ ವ್ಯಕ್ತಿಗಳು, ಹೊಸ ವಿಚಾರಗಳು, ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು. ಯಾಕಂದ್ರೆ ವಿಚಾರ ಎಷ್ಟು ದೊಡ್ಡದು ಅಂದ್ರೆ, ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ. ಬೆಳಿಗ್ಗೆದ್ದು
ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರ ಮನಿ ಮುಂದೆ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ. ಯಾರು ಬೆಳಿಗ್ಗೆ ಎದ್ದಾಗ ಅವ್ರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಂದ ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು. ಖಾಲಿ ತಟ್ಟಿರೋರು ಭಿಕ್ಷುಕರಲ್ಲ, ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ. ಅದಕ್ಕೊಂದೊಂದು ಹೊಸ ವಿಚಾರಗಳು, ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ. ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಸೆಲೆ ನಾವು ತಗೋಬೇಕು. ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು. ನಮ್ಮಲ್ಲೆಲ್ಲ ಏನಾಗಿದೆ, ನಾನು ಮಕ್ಕಳನ್ನು ನೋಡ್ತೀವಲ್ಲ, ಅವ್ರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ. ಅಲ್ಲಿ ಉಗುಳೋದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ. ಉಗುಳಿ ಹೊರಗೆ ದೇಶ ಕೆಡಿಸಿದ್ರು, ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ. ಇದನ್ನು ಬಿಟ್ಟರೆ ಮತ್ತೇನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಚಲೋ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ. ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ. ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ. ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರ್ಬೇಕು ನಮ್ಮ ಯುವಕರಿಗೆ. ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು. ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು. ಎಲ್ಲೋ ಮೊನ್ನೆ ಯಾರೋ ಒಬ್ರು ಗುರುಗಳು ಹೇಳ್ತಾ ಇದ್ರು, ಒಂದಿಬ್ರು ಸ್ನೇಹಿತರಿದ್ರಂತ. ಅವರು ಇಬ್ಬರಿಗೆ ಗುಟ್ಕಾ ತಿನ್ನೋದು ಭಾಳ ಹವ್ಯಾಸ. ಅವರು ಸಿನಿಮಾ ನೋಡಕ್ಕೆ ಹೋದ್ರಂತ. ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್, 500 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು. ಇಬ್ಬರು ಹಾಕೊಂಡ ಕುಂತಿದ್ರು. ಅವ ಉಗುಳ್ಬೇಕಂದ್ರೆ ಸಿನಿಮಾ ನಡೆದೈತಿ, ಹೊರಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ, ಯಾಕಂದ್ರೆ ಸಿನಿಮಾ ಹೋಗ್ತೈತಿ. ಅವ ಆ ಕಡೆ ಈ ಕಡೆ ನೋಡಕತ್ತಿದ್ದ. ಅವನ ಮಗ್ಲೊಬ್ಬ ಇದ್ನಲ್ಲ, ಅವ ಕೇಳಿದ, ಏನು ಆ ಕಡೆ ಈ ಕಡೆ ನೋಡಕತ್ತಿ? ಇಲ್ಲ, ಗುಟ್ಕ ಹಾಕ್ಕೊಂಡಿನಲ್ಲ, ಉಗುಳ್ಬೇಕಾಗೈತಿ, ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ತೈತಿ, ಏನು ಮಾಡ್ಬೇಕು? ಏನಾಕೈತಿ? ಮಗ್ಲು ಕುಂತಾನಲ್ಲ, ಅವನ ಕಿಶೆದಾಗ ಉಗುಳಂದೇವ. ಇವ ಅಂದ, ಅಲ್ಲ ನನಗೆ ಅವನ ಕಿಶೆದಾಗ ಉಗುಳಂತ ಹೇಳ್ತೀಯಲ್ಲ, ಮತ್ತು ಅವನಿಗೆ ಗೊತ್ತಾಗೋದಿಲ್ಲ. ಮತ್ತು ನಾನು 4 ಸಲ ನಿನ್ನ ಕಿಶೆದಾಗ ಉಗುಳಿನ, ಗೊತ್ತಾಗೈತೆ ನಿನಗೀಗಂತ. 4 ಸಲ. ಅದಕ್ಕೆ ಇಂಥದ್ದು ತೊಗೊಂಡು ದೇಶ ಕಟ್ಟವರಲ್ಲ. ಒಳ್ಳೊಳ್ಳೆಯ ಹೊಸ ವಿಚಾರ, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು, ಕೈ ಕೆಟ್ಟದ್ದು ಮುಟ್ಟಿರಬಹುದು. ನಿನ್ನೆ ಇಂದಲ್ಲ, ಇಂದು ಹೊಸ ಗಾಳಿ, ಹೊಸ ಭೂಮಿ, ಹೊಸ ಸೂರ್ಯ, ಹೊಸ ಬೆಳಕು, ಹೊಸ ಬದುಕನ್ನು ಕಟ್ಟುವಂಥ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಅದು ನಿಜವಾದ ಜಾತ್ರೆ.